ಪಂಚಮಸಾಲಿ ಪೀಠದಲ್ಲಿ ಜಟಾಪಟಿ ಶುರುವಾಗಿದೆ. ಮುಸುಕಿನ ಗುದ್ದಾಟಕ್ಕೆ ಭಕ್ತಾದಿಗಳು ಹೈರಾಣಾಗಿ ಹೋಗಿದ್ದಾರೆ. ಒಂದು ದೊಡ್ಡ ಹೈಡ್ರಾಮಾ ಕೂಡ ಅಲ್ಲಿ ನಡೆದಿದೆ. ಏನು ಅನ್ನೋದ್ರ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಪೀಠಾಧಿಪತಿ ಮೃತ್ಯುಂಜಯ ಶ್ರೀಗಳು ಹಾಗೂ ಈ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷ ಶಾಸಕ ಕಾಶಪ್ಪನವರ ನಡುವೆ ಈ ಫೈಟ್ ಆಗ್ತಾ ಇದೆ ಅಂತ. ಕಾಶಪ್ಪನವರ ಬೆಂಬಲಿಗರಿಂದ ಪೀಠಕ್ಕೆ ಗೇಟ್ ಅಳವಡಿಸಿ ಬೀಗ ಹಾಕೋ ಕೆಲಸ ಆಗಿದೆ. ಭದ್ರತೆ ದೃಷ್ಟಿಯಿಂದ ನಾನೇ ಗೇಟ್ ಹಾಕಿಸಿ ಬೀಗ ಹಾಕಿಸಿದ್ದು ಅಂತ ಅವ್ರು ಒಪ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಜಯಮೃತ್ಯುಂಜಯ ಶ್ರೀಗಳನ್ನು ಕೇಳಿದ್ರೆ ಬೀಗ ಹಾಕಿದ್ದು ನನಗೆ ಗೊತ್ತೇ ಇಲ್ಲ ಅಂತ ಅಂತಿದ್ದಾರೆ. ಹುನಗುಂದ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಟಾಪಟಿಗೆ ಭಕ್ತಾದಿಗಳು ಬೆಸ್ತು ಬಿದ್ದಿದ್ದಾರೆ. ಯಾವ ಕಾರಣಕ್ಕಾಗಿ ಮುಸುಕಿನ ಗುದ್ದಾಟ ಆಗ್ತಾ ಇದೆ, ಏನು ಕತೆ, ಮತ್ತು ಇದು ಠಾಣೆಯ ಮೆಟ್ಲೇರಿದೆಯಾ, ಎಲ್ಲ ವಿಚಾರಗಳನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ. 2A ಮೀಸಲಾತಿ ವಿಚಾರದಲ್ಲಿ ಶುರುವಾದಂತಹ ಹೋರಾಟ ಮತ್ತು ಈ ಮಠಕ್ಕೆ ಸಿಕ್ಕಂತಹ ಇಂಪಾರ್ಟೆನ್ಸ್ ಎಲ್ರಿಗೂ ಗೊತ್ತೇ ಇದೆ. ಬಟ್ ಒಂದು ನಾಟಕೀಯ ಬೆಳವಣಿಗೆ ಅಂತೂ ಕೂಡಲ ಸಂಗಮದ ಪೀಠದಲ್ಲಿ ಆಗಿದೆ. ಹುನಗುಂದದಲ್ಲಿರುವಂತಹ ಕೂಡಲ ಸಂಗಮದ ಪೀಠದಲ್ಲಿ ಆ ಇಡೀ ಮಠಕ್ಕೆ ಬೀಗ ಹಾಕಿಸೋ ಕೆಲಸವನ್ನು ಮಾಡಲಾಗಿದೆ. ಗೇಟ್ ಅಳವಡಿಸಿ ಬೀಗ ಹಾಕಿಸಿದ್ದಾರೆ ಅಂತ. ಇದನ್ನು ಮಾಡಿಸಿದವರು ಕಾಶಪ್ಪನವರ ಬೆಂಬಲಿಗರು ಅಂತ ಈ ಕಡೆಗೆ ಶ್ರೀಗಳ ಬೆಂಬಲಿಗರು ಆರೋಪ ಮಾಡ್ತಾ ಇದ್ರು. ಬಟ್ ಇದಕ್ಕೆ ಶಾಸಕ ಕಾಶಪ್ಪನವರು ತಮ್ಮದೇ ವರ್ಜನಲ್ಲಿ ಹೇಳ್ತಾ ಇದ್ದಾರೆ, ಅಂದರೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಮಠಕ್ಕೆ ಭದ್ರತೆ ಬೇಕಾಗಿತ್ತು, ಈ ದೃಷ್ಟಿಯಿಂದ ನಾನೇ ಗೇಟ್ ಹಾಕ್ಸಿದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಲ್ಲ, ಇದೇ ಗೇಟು, ನಾನೇ ಗೇಟ್ ಹಾಕಿಸಿ ಬೀಗವನ್ನು ಹಾಕ್ಸಿದ್ದೀನಿ ಅಂತ ಅಂತಿದ್ದಾರೆ. ಜಯಮೃತ್ಯುಂಜಯ ಶ್ರೀಗಳ ಕಡೆಯವರು ಕೀಲಿ ಮುರಿದಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಗೇಟ್ ಅಳವಡಿಸಿದ ಬಳಿಕ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ FIR ಕೂಡ ಆಗಿದೆ. ಪೀಠದ ಬೀಗದ ಕೀ ನೀಡುವಂತೆ ಒತ್ತಾಯಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಗೇಟ್ ಮತ್ತು ಮಠದ ಬಾಗಿಲನ್ನ ಒಡೆಯೋ ಕೆಲಸ ಆಗಿದೆಯಂತೆ. ಚಂದ್ರಶೇಖರ್ ಚಿತ್ತರಗಿ ಅನ್ನೋರಿಂದ ನಿನ್ನೆ ರಾತ್ರಿ ದೂರು ಸಲ್ಲಿಕೆ ಆಗಿದೆ. ಮಲ್ಲನಗೌಡ ಪಾಟೀಲ್, ಬಾಬು ಪಾಟೀಲ್ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ಸ್ಟೇಷನ್ನಲ್ಲಿ FIR ಆಗಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ಯಾರು ಹೇಳ್ತಾ ಇರೋದು ನಿಜ ಏನು ಅನ್ನೋದು ಇನ್ನೂ ಗೌಪ್ಯವಾಗಿ ಉಳಿತಾ ಇದೆ. ಭದ್ರತೆ ದೃಷ್ಟಿಯಿಂದ ನಾನು ಗೇಟ್ ಹಾಕ್ಸಿದ್ದೀನಿ ಅಂತಾರೆ, ಮತ್ತು ಆ ಗೇಟ್ ಹಾಕ್ಸಿದ್ದು ನನಗೆ ಗೊತ್ತೇ ಇಲ್ಲ, ಬೀಗ ಹಾಕ್ಸಿದ್ದು ಗೊತ್ತೇ ಇಲ್ಲ ಅಂತ ಅದೇ ಮಠದ ಭಾಗವಾಗಿರುವಂತಹ ಶ್ರೀಗಳು ಹೇಳ್ತಾ ಇದ್ದಾರೆ. ಸ್ವಾಮೀಜಿ ಕಡೆಯವರು ನೋಡಿದ್ರೆ ಕೀಲಿಯನ್ನು ಮುರಿದು ಪ್ರವೇಶ ಮಾಡಿಬಿಟ್ಟಿದ್ದಾರೆ ಅಂತ ದೂರನ್ನು ಕೂಡ ಸ್ಟೇಷನಲ್ಲಿ ಈಗ ಶಾಸಕರ ಬೆಂಬಲಿಗರು ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ ಮತ್ತು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ, ಹೇಗೆ ಅದನ್ನು ಲಾಕ್ ಮಾಡಿದ್ದಾರೆ ಅಂತ. ಈಗ ಒಂದೇ ಮಠದಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಗುದ್ದಾಟ ಇರಲಿಲ್ಲ ಅಥವಾ ಎಲ್ಲ ಸರಿ ಇತ್ತು ಅಂದಿದ್ದಿದ್ರೆ ಒಬ್ರಿಗೊಬ್ಬರು ಆ ಕೀ ಶೇರ್ ಮಾಡೋದು ಅಥವಾ ಇನ್ಫಾರ್ಮೇಷನ್ ಶೇರ್ ಮಾಡೋದು ಇಬ್ಬರ ಉಪಸ್ಥಿತಿಯಲ್ಲಿ ಆಗ್ತಾ ಇತ್ತು. ಒಬ್ಬರ ಅನುಪಸ್ಥಿತಿಯಲ್ಲಿ ಇನ್ನೊಬ್ರು ಬಂದು ಮಾಡ್ತಾರೆ ಅಂದರೆ ಟೇಕ್ ಓವರ್ ಮಾಡೋಕ್ಕೆ ಅಲ್ವಾ ಅದು. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠ ಸದ್ಯ ಮತ್ತೆ ಚರ್ಚಾ ಕೇಂದ್ರ ಬಿಂದುವಾಗಿದೆ. ಈಗಾಗಲೇ ಏನು ಟ್ರಸ್ಟ್ನ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ವಿಜಯಾನಂದ ಕಾಶಪ್ಪನವರು ಹಾಗೂ ಪಂಚಮಸಾಲಿ ಗುರುಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಮಧ್ಯೆ ಏನು ಮುಸುಕಿನ ಗುದ್ದಾಟ ನಡೀತಾ ಇತ್ತು, ಅದು ನಿನ್ನೆ ಮತ್ತೊಂದು ತಿರುವಿಗೆ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಕೂಡಲ ಸಂಗಮದ ಅಂದರೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಇರ್ತಕ್ಕಂಥ ಏನು ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಅಂತೇನು ಕರಿತೀವಿ, ಇಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಧಾರ್ಮಿಕ ಕಾರ್ಯಗಳನ್ನು ನಡೆಸ್ತಾ ಇದ್ರು. ಸಮಾಜದ ಎಲ್ಲ ಚಟುವಟಿಕೆಗಳು ಇಲ್ಲಿಯೇ ನಡೀತಾ ಇದ್ವು. ಈ ಹಿಂದೆ 2021ರಿಂದ ಏನು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕಲ್ಪಿಸಬೇಕನ್ನುವಂಥ ಹೋರಾಟ ಕೂಡ ಇಲ್ಲಿಯೇ ಆರಂಭವಾಗಿತ್ತು. ಅದಾದ ನಂತರ ಏನು ಅದರ ನೇತೃತ್ವವನ್ನು ಸ್ವಾಮೀಜಿಯವರು ವಹಿಸಿಕೊಂಡಿದ್ದರು. ಸ್ವಾಮೀಜಿಯವರಿಗೆ 2 ಜೋಡತ್ತುಗಳಾಗಿ ವಿಜಯಾನಂದ ಕಾಶಪ್ಪನವರು ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂಚೂಣಿಯಲ್ಲಿದ್ದರು. ಸಾಕಷ್ಟು ಹೋರಾಟಗಳಾದವು. ಕಾಲು ನಡಿಗೆ ಮೂಲಕ ಬೆಂಗಳೂರಿನವರೆಗೂ ಹೋಗಿ ಸರ್ಕಾರದ ಕಣ್ಣನ್ನು ತೆರೆಸುವಂಥ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಟ್ಟಿದ್ದರು. ಆದರೆ ಈಗ ಏನು ತದನಂತರ ಬಂದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ಶಾಸಕ ಕಾಶಪ್ಪನವರ ಹೋರಾಟದಿಂದ ಹಿಂದೆ ಸರಿತಾರೆ. ಹೀಗಾಗಿ ಸ್ವಾಮೀಜಿಯವರು ಏಕಪಕ್ಷೀಯವಾಗಿ ಯತ್ನಾಳ್ ಅವರ ಜೊತೆ ಏನು ಹೋರಾಟಕ್ಕೆ ಹೋಗ್ತಾರೆ, ಅದು ಇವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಉಂಟಾಗಕ್ಕೆ ಕಾರಣವಾಗಿತ್ತು. ಹೀಗಾಗಿ ಏನು ಸ್ವಾಮೀಜಿ ಹಾಗೂ ಶಾಸಕ ವಿಜಯಾನಂದ ಕಾಶಪ್ಪನವರವರ ಮುಸುಕಿನ ಗುದ್ದಾಟ ಮತ್ತೊಂದು ತಿರುವಿಗೆ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಪೀಠದ ಮುಖ್ಯ ದ್ವಾರಕ್ಕೆ ಏನು ಅದಕ್ಕೆ ಗೇಟನ್ನು ಅಳವಡಿಸಿ ಆ ಗೇಟಿಗೆ ಕಿಲಿಯನ್ನು ಜಡಿದಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಗುರುಪೀಠದ 3 ಬಾಗಿಲುಗಳಿಗೂ ಕೂಡ ಕೀಲಿಯನ್ನು ಜಡಿದಿದ್ದಾರೆ. ಇದಾದ ನಂತರ ಒಂದು ಇಲ್ಲಿ ಹೈ ಡ್ರಾಮಾ ನಡೆದು ಹೋಗುತ್ತೆ. ಸುಮಾರು 7 ಜನ ಸ್ವಾಮೀಜಿಯವರ ಬೆಂಬಲಿಗರು ಬಂದು ಕೀಲಿಯನ್ನು ಮುರಿದಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಈಗಾಗಲೇ ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಇದರ ಬಗ್ಗೆ
ಏನು ಈ ಗುರುಪೀಠದ ಸಮಾಜದ ವ್ಯಕ್ತಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಚಿತ್ತರ್ಗಿ ಅನ್ನುವಂಥವರು ಈಗಾಗಲೇ ಇದರ ಏನು 7 ಜನ ಅಕ್ರಮವಾಗಿ ಇಲ್ಲಿ ಕೀಲಿಯನ್ನು ಮುರಿದು ಒಳಗೆ ಹೋಗಿದ್ದಾರೆ ಅನ್ನುವಂಥ ಒಂದು ದೂರನ್ನು ದಾಖಲು ಮಾಡಿದ್ರು. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ನೀವು ನಿನ್ನೆ ಮುಖ್ಯವಾಗಿ ಯಾಕೆ ದೂರನ್ನು ದಾಖಲಿಸಿದ್ರಿ, ಯಾರ್ಯಾರ ಮೇಲೆ ದಾಖಲಿಸಿದ್ರಿ? ಸರ್, ಮೊದಲನೇ ಹೇಳಕ್ಕಪ್ಪ ಅಂದ್ರೆ ಇಲ್ಲೇ ಗೇಟ್ ಇದ್ದಿಲ್ಲ ಸರ್. ಮೊದಲ 8ನೇ ತಾರೀಕಿಗೆ ಗೇಟ್ ಕುಂದ್ರಿಸಿವಿ. ಈಗ ಗೇಟ್ ಕೂರ್ಸಿಂದ ಡೈಲಿ ಬೆಳಗ್ಗೆ ಬರ್ತೀನಿ, ಸಾಯಂಕಾಲ ಹೋಗ್ತೀನಿ ಸರ್ ನಾನು. ಈಗ ಏಪ್ರಿಲ್ ತಿಂಗಳಿಂದ ಟ್ರಸ್ಟಿನ ಬದಲಾವಣೆ. ಮೊದಲು ಪ್ರಬಂಧ ಹುಣಸೆಕೊಟ್ಟರಿದ್ರೆ ಈಗ ವಿಜಯಾನಂದ ಕಾಶ್ಯಪ್ನವ್ರು ಟ್ರಸ್ಟ್ ಅಧ್ಯಕ್ಷರಾಗ್ಯಾರ. ಅವ್ರ ಜವಾಬ್ದಾರಿಯಿಂದ ಅವ್ರು ನನಗೆ ವ್ಯವಸ್ಥಾಪಕ ಅಂತ ಆದೇಶ ಮಾಡಿ ಮಠಕ್ಕೆ ಇರಕ್ಕೆ ಹೇಳ್ಯಾರ ಸರ್. ಈ 4 ತಿಂಗಳು ನಡೆದ ಘಟನೆ ಹೌದ್ರಾ ಸರ್. 8ನೇ ತಾರೀಕಿಗೆ ಗೇಟ್ ಕುಂದ್ರಿಸಿವಿ. ಗೇಟು ಕುಂದ್ರಿಸೋ ದಿವಸ ಕುಂದ್ರಿಸ್ಬೇಡ ಅಂತಂದ್ರು ಒಬ್ರು ಹೇಳಿದ್ರು. ಆಮೇಲೆ ಸರ್ ಕುಂದ್ರಿಸಿದ ನಾನು ಡೇಟಿ ಮಾಡಿ ಹಾಕೋಕ ಇಲ್ಲೆಲ್ಲ ಜಮೀನಿದೆ ಸರ್. ಕುಳ ಉಪ್ಪಡಿ ಅವ್ರು ಬರ್ತಾರೆ, ನಾ ರಾತ್ರಿ ಲೈಟ್ ಇಲ್ಲ, ಅನಿಯತೆಗಳು ನಡೆದು ಎಲ್ಲ ನಿಮಗೂ ಗೊತ್ತೈತಿ ವಿಷಯ ಐತೆ ಸರ್. ನಾ ಹೋಗಿನಿ ಸರ್. ನಿನ್ನೆ ಬೆಳಿಗ್ಗೆ ಮುಂಜಾನೆ 6 ಗಂಟೆಗೆ ಬಂದೆ. ಬಂದಿಂದ ಇನ್ನೊಂದು ಇಲ್ಲೊಂದು ಕಿಲಿ ಸರ್ ಮುರಿದಾರ ಮೇಲೆ, ಅಲ್ಲೊಂದು ಕಿಲಿ ಮುರಿದಾರ ಸರ್. ಅದು ಕಿಲಿ ಪೊಲಿಟಿಷನ್ ಕೊಟ್ಟೆ ಸರ್. ನಿನ್ನ ತೋರಿಸೇನಿ ರೀ. ಮುರಿದಲ್ಲಿ ಒಳಗೆ 10 ಜನ ಮಲ್ಕೊಂಡಿದ್ರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ರವಿ. ಈಗ ಈ ಕಡೆಗೆ ಶಾಸಕರ ಬೆಂಬಲಿಗರು ಅಥವಾ ಅವ್ರು ನೇಮಿಸಿರುವಂತಹ ವ್ಯವಸ್ಥಾಪಕರ ವರ್ಜನ್ ಅನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ. ಈಗ ಸ್ವಾಮೀಜಿಗಳ ವರ್ಜನ್ ಏನು? ಅತಿಕ್ರಮ ಪ್ರವೇಶಕ್ಕೆ ಪ್ರಯತ್ನ ಪಟ್ಟಿದ್ದು ಹೌದಾ? ಕೀಲಿಕೈ ವಿಚಾರದಲ್ಲಿ ಯಾವಾಗ್ಲಿಂದ ಭಿನ್ನಾಭಿಪ್ರಾಯ ಶುರುವಾಗಿತ್ತು? ಅವರು ಗೊತ್ತೇ ಇಲ್ಲದೆ ಟ್ರಸ್ಟ್ನ ಅಧ್ಯಕ್ಷರು ಹೆಂಗೆ ಕೀ ಮಾಡ್ಸೋಕ್ಕಾಗತ್ತೆ ಅನ್ನೋದು ಬೇಸಿಕ್ ಕ್ವೆಶ್ಚನ್. ಮಮತಾ, ಈಗಾಗಲೇ ನಾನು ಹೇಳಿರುವಂತೆ ಈ ಕೂಡಲ ಸಂಗಮ ಪೀಠ ಏನು ಇದೆ, ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ಪೀಠ, ಈ ಪೀಠದಿಂದನೇ 2A ಮೀಸಲಾತಿಗಾಗಿ ಬಹುದೊಡ್ಡ ಹೋರಾಟ ಆರಂಭವಾಗಿತ್ತು. ಅದಾದ ನಂತರ ಏನು 2 ಜೋಡೆತ್ತುಗಳಾಗಿ ಸ್ವಾಮೀಜಿಗಳ ಜೊತೆ ಕಾಶಪ್ಪನವರು ಹಾಗೂ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಜೋಡೆತ್ತುಗಳಾಗಿ ಆ ಹೋರಾಟನ ಬೆಂಬಲಿಸಿದ್ರು. ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆವಾಗ ಶಾಸಕ ಕಾಶಪ್ಪನವರ ಈ ಹೋರಾಟದಿಂದ ಸ್ವಲ್ಪ ತಣ್ಣಗಾಗ್ತಾರೆ. ಅದನ್ನ ಏನು ಈ ಸ್ವಾಮೀಜಿ ಮತ್ತು ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆ ಹೋರಾಟವನ್ನು ಮುಂದುವರಿಸ್ತಾರೆ. ಇದಾದ ಮೇಲೆ ಇವರ ಮಧ್ಯೆ ಒಂದು ಸಣ್ಣ ಬಿರುಕು ಮೂಡುತ್ತೆ. ಕಾಶಪ್ಪನವರ ಹಾಗೂ ಸ್ವಾಮೀಜಿಗಳ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅದಾದ ನಂತರ ಸ್ವಾಮೀಜಿಗಳು ಈ ಪೀಠಕ್ಕೆ ಬರುವುದು ವಿರಳ ಆಗುತ್ತೆ. ಹೀಗಾಗಿ ಇವರ ಮುಸುಕಿನ ಗುದ್ದಾಟದ ಮಧ್ಯೆ ಭಕ್ತರಲ್ಲೂ ಕೂಡ 2 ಗುಂಪುಗಳಾಗ್ತವೆ. ಈ ಹಿಂದೆ ಕೂಡ ಸ್ವಾಮೀಜಿಗಳನ್ನ ತೆಗೆದು ಹಾಕಬೇಕು ಅನ್ನುವಂತ ಒಂದು ಕೂಗು ಕೂಡ ಕಾಶಪ್ಪನವರ ಬೆಂಬಲಿಗರಿಂದ ಕೇಳಿ ಬಂದಿತ್ತು. ಅದೇ ರೀತಿ ಸ್ವಾಮೀಜಿಗಳ ಬೆಂಬಲಿಗರು ಕೂಡ ಕಾಶಪ್ಪನವರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಇದಾದ ನಂತರ ಏನು ಅಖಿಲ ಭಾರತ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾಗಿ ಕಾಶಪ್ಪನವರು ಆಯ್ಕೆ ಆಗ್ತಾರೆ. ಅದಾದ ನಂತರ ಓಕೆ.